ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಯುಧಿಷ್ಠಿರ ಮಹಾರಾಜನು ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡಿ ಸಕಾಲದಲ್ಲಿ ನಿವೃತ್ತಿಯನ್ನು ಹೊಂದಿದನು. ರಾಜ ಪರೀಕ್ಷಿತನು ಆಡಳಿತವನ್ನು ನಡೆಸುತ್ತಿರುವಾಗ ಕಲಿಪುರುಷನ ಪ್ರವೇಶವಾಯಿತು. ಸರಸ್ವತೀ ನದಿ ತೀರದಲ್ಲಿ ಅಧಮನಾದಂತಹ ಒಬ್ಬ ಶೂದ್ರನು ರಾಜನ ವೇಷವನ್ನು ಧರಿಸಿ ಹಸು ಮತ್ತು ಎತ್ತುಗಳನ್ನು ಹಿಂಸಿಸುತ್ತಿದ್ದನು. ಆ ಕಲಿಪುರುಷನನ್ನು ತಕ್ಷಣವೇ ಸಂಹರಿಸಲು ಪರೀಕ್ಷಿತ ಮಹಾರಾಜನು ಮುಂದಾಗುತ್ತಾನೆ. ಪರೀಕ್ಷಿತ ಮಹಾರಾಜನು ಹಸು ಮತ್ತು ಎತ್ತುಗಳಿಗೆ ಅಭಯವನ್ನು ನೀಡುತ್ತಾನೆ. ಎಲ್ಲ ಅಧರ್ಮಗಳಿಗೂ ಕಾರಣನಾದಂತಹ ಕಲಿಪುರುಷನನ್ನು ವಧಿಸಲು ತನ್ನ ಹರಿತವಾದ ಖಡ್ಗವನ್ನು ಎತ್ತಿದನು. ಪರೀಕ್ಷಿತ ಮಹಾರಾಜನು ತನ್ನನ್ನು ಕೊಲ್ಲಲು ಇಚ್ಛೆಪಟ್ಟುದನ್ನು ಕಲಿಪುರುಷನು ಅರಿತುಕೊಂಡನು. ಕೂಡಲೇ ಅವನು ರಾಜವೇಷವನ್ನು ತ್ಯಜಿಸಿದನು. ಭಯದ ಒತ್ತಡದಿಂದ ತಲೆಬಾಗಿಸುತ್ತಾ ರಾಜನಿಗೆ ಸಂಪೂರ್ಣವಾಗಿ ಶರಣಾಗತನಾದನು. ಮೊರೆಹೊಕ್ಕವರಿಗೆ ಆಸರೆ ಕೊಡುವ ಸ್ವಭಾವದವನಾದ ರಾಜ ಪರೀಕ್ಷಿತನು ತನ್ನ ಕಾಲಿಗೆ ಬಿದ್ದ ಕಲಿಪುರುಷನನ್ನು ಕೊಲ್ಲಲಿಲ್ಲ. ಕಲಿಪುರುಷನನ್ನು ಉದ್ದೇಶಿಸಿ ರಾಜ ಪರೀಕ್ಷಿತನು ಈ ರೀತಿಯಾಗಿ ಹೇಳಿದನು: ನಾವು ಅರ್ಜುನನ ಕೀರ್ತಿಯ ಉತ್ತರದಾಯಿಗಳಾಗಿದ್ದೇವೆ. ಆದುದರಿಂದ ನೀನು ಕೈಮುಗಿದು ಶರಣಾದುದರಿಂದ ನಿನ್ನ ಜೀವಕ್ಕಾಗಿ ಹೆದರಬೇಕಾಗಿಲ್ಲ. ಆದರೆ ನೀನು ಅಧರ್ಮದ ಬಂಧುವಾಗಿರುವುದರಿಂದ ನನ್ನ ರಾಜ್ಯದಲ್ಲಿ ಉಳಿದಿರಲು ಸಾಧ್ಯವಿಲ್ಲ. ಅಧರ್ಮಿಯಾದ ಕಲಿಪುರುಷನಿಗೆ ನರದೇವನಾಗಿ ಅಥವಾ ಮುಖ್ಯ ಆಡಳಿತಗಾರನಾಗಿ ವರ್ತಿಸಲು ಬಿಟ್ಟರೆ ನಿಜವಾಗಿಯೂ ಲೋಭ, ಅಸತ್ಯ, ಕಳವು, ಅನಾಗರಿಕತೆ, ವಿಶ್ವಾಸಘಾತ, ದೌರ್ಭಾಗ್ಯ, ಮೋಸಗಾರಿಕೆ, ಕಲಹ, ಜಂಬ ಎಂಬಂತಹ ಅಧರ್ಮ ತತ್ವಗಳು ಹೆಚ್ಚಾಗುವುವು. ಆದ್ದರಿಂದ ನಿನಗೆ ನನ್ನ ರಾಜ್ಯದಲ್ಲಿ ಸ್ಥಳವಿಲ್ಲ. ಪರೀಕ್ಷಿತ ಮಹಾರಾಜನು ಈ ರೀತಿಯಾಗಿ ನುಡಿಯಲು ಕಲಿಪುರುಷನು ಹೆದರಿ ನಡುಗತೊಡಗಿದನು. ಭಯದಿಂದ ನಡುಗುತ್ತಿದ್ದ ಕಲಿಪುರುಷನು ರಾಜ ಪರೀಕ್ಷಿತನಲ್ಲಿ ಈ ರೀತಿಯಾಗಿ ನುಡಿದನು: ಹೇ ಸಾರ್ವಭೌಮನೇ, ನಿನ್ನ ಆಜ್ಞೆಯ ಪ್ರಕಾರ ನಾನು ಎಲ್ಲಿಯೇ ವಾಸಿಸುತ್ತಿರಲಿ, ನೋಡಿದಲ್ಲೆಲ್ಲ ನಿನ್ನನ್ನು ಬಿಲ್ಲುಬಾಣಗಳನ್ನು ಹಿಡಿದವನನ್ನಾಗಿ ಕಾಣುವೆನು. ಆದುದರಿಂದ ಹೇ ಧರ್ಮರಕ್ಷಕರಲ್ಲಿ ಶ್ರೇಷ್ಠನಾದವನೇ, ನಿನ್ನ ರಾಜ್ಯಾಡಳಿತದ ರಕ್ಷಣೆಯಲ್ಲಿ ಇದ್ದುಕೊಂಡು ನಾನು ಎಲ್ಲಿ ಎಂದೆಂದಿಗೂ ನೆಲೆಸಬಹುದು ಎಂಬುದನ್ನು ದಯವಿಟ್ಟು ನಿರ್ದೇಶಿಸು. ಕಲಿಪುರುಷನು ಈ ರೀತಿಯಾಗಿ ಪ್ರಾರ್ಥಿಸಿಕೊಂಡಾಗ ರಾಜ ಪರೀಕ್ಷಿತನು ಅವನಿಗೆ ಉಳಿದುಕೊಳ್ಳಲು 4 ಸ್ಥಾನಗಳನ್ನು ನೀಡುತ್ತಾನೆ. ಅಭ್ಯರ್ಥಿಸ್ತದಾ ತಸ್ಮೈ ಸ್ಥಾನಾನಿ ಕಲಯೇ ದದೌ ದ್ಯೂತಂ ಪಾನಂ ಸ್ತ್ರೀಯಾಸೂನ ಯತ್ರ ಧರ್ಮಶ್ಚತುರ್ವಿಧಃ. ಪರೀಕ್ಷಿತ ಮಹಾರಾಜನು ಕಲಿಪುರುಷನಿಗೆ ಜೂಜಾಟ, ಮದ್ಯಪಾನ, ವ್ಯಭಿಚಾರ ಮತ್ತು ಪಶುವಧೆ ಮಾಡುವ ಸ್ಥಾನಗಳಲ್ಲಿ ನೆಲೆಸಲು ಅನುಮತಿಯನ್ನು ಕೊಟ್ಟನು. ಕಲಿಪುರುಷನು ಪರೀಕ್ಷಿತನಲ್ಲಿ ಮತ್ತೆಯೂ ಸ್ವಲ್ಪ ಕೇಳಿದನು. ಹಾಗೆ ಬೇಡಿಕೊಂಡುದರಿಂದ ಚಿನ್ನವಿರುವಲ್ಲಿಯೂ ಕಲಿಯು ನೆಲೆಸುವಂತೆ ಅವನಿಗೆ ರಾಜನು ಅನುಮತಿಯನ್ನು ನೀಡಿದನು. ಏಕೆಂದರೆ ಚಿನ್ನ ಇರುವಲ್ಲಿ ಅಸತ್ಯ, ಮಾದಕತೆ, ಕಾಮುಕತೆ, ಅಸೂಯೆ, ದ್ವೇಷ ಈ 5 ಇರುತ್ತವೆ. ಈ ರೀತಿಯಾಗಿ ಕಲಿಪುರುಷನು ಉತ್ತರೆಯ ಮಗನಾದ ಪರೀಕ್ಷಿತನ ದಿಕ್ಸೂಚನೆಯಂತೆ ಆ 5 ಸ್ಥಳಗಳಲ್ಲಿ ನೆಲೆಸಲು ಅನುಮತಿಯನ್ನು ಪಡೆದನು. ಆದುದರಿಂದ ಪ್ರಗತಿಪರವಾಗಿ ಕಲ್ಯಾಣವನ್ನು ಬಯಸುವ ಯಾರೇ ಆದರೂ, ಮುಖ್ಯವಾಗಿ ರಾಜರು, ಜನನಾಯಕರು, ಸನ್ಯಾಸಿಗಳು, ಧರ್ಮಶೀಲರು ಮೇಲೆ ಹೇಳಿದ ಅಧರ್ಮ ತತ್ವಗಳ ಸಂಪರ್ಕಕ್ಕೆ ಎಂದಿಗೂ ಬರಬಾರದು. ಅನಂತರ ಪರೀಕ್ಷಿತ ಮಹಾರಾಜನು ಧರ್ಮಪುರುಷನಾದ ವೃಷಭನ ನಷ್ಟವಾಗಿದ್ದ 3 ಪಾದಗಳನ್ನು ಪುನಃ ಸ್ಥಾಪನೆ ಮಾಡಿದನು ಮತ್ತು ಪ್ರೋತ್ಸಾಹಕರವಾದ ಕಾರ್ಯಗಳಿಂದ ಭೂಮಾತೆಯ ಸ್ಥಿತಿಯನ್ನು ಸಾಕಷ್ಟು ಸುಧಾರಿಸಿದನು. ಪುಷ್ಪಸಾರವನ್ನು ಮಾತ್ರ ಸ್ವೀಕರಿಸುವ ದುಂಬಿಗಳಂತೆ ಮಹಾರಾಜ ಪರೀಕ್ಷಿತನು ವಸ್ತುಸ್ಥಿತಿಯನ್ನು ಅರಿತವನಾಗಿದ್ದನು. ಈ ಕಲಿಯುಗದಲ್ಲಿ ಒಳ್ಳೆಯ ಸಂಗತಿಗಳು ಕೂಡಲೇ ಸತ್ಪರಿಣಾಮವನ್ನು ಉಂಟುಮಾಡುತ್ತವೆ. ಅಮಂಗಲ ಕಾರ್ಯಗಳು ಆಚರಣೆ ಮಾಡಿದಾಗ ಮಾತ್ರ ಪರಿಣಾಮವನ್ನು ಬೀರುತ್ತದೆ. ಆದ ಕಾರಣ ಕಲಿಪುರುಷನ ಬಗ್ಗೆ ಅವನು ಯಾವತ್ತೂ ಅಸೂಯಾಪರನಾಗಿರಲಿಲ್ಲ. ಅಜ್ಞಾನಿಗಳಿಗೆ ಮಾತ್ರ ಕಲಿಪುರುಷನು ತುಂಬ ಸಮರ್ಥನಾಗಿ ಕಾಣುತ್ತಾನೆ. ಆದರೆ ಆತ್ಮಸಂಯಮಿಗಳು ಕಲಿಯ ಬಗ್ಗೆ ಯಾವುದೇ ಬಗೆಯಲ್ಲಿ ಭಯಪಡುವ ಅಗತ್ಯವಿಲ್ಲ. ಒಂದು ಸಲ ಮಹಾರಾಜ ಪರೀಕ್ಷಿತನು ಬಿಲ್ಲುಬಾಣಗಳೊಂದಿಗೆ ಕಾಡಿನಲ್ಲಿ ಬೇಟೆಯಲ್ಲಿ ತೊಡಗಿದ್ದನು. ಅವನು ಮೃಗಗಳನ್ನು ಹಿಂಬಾಲಿಸುವಾಗ ತುಂಬ ದಣಿದು ಹಸಿವು ಮತ್ತು ಬಾಯಾರಿಕೆಯಿಂದ ಬಾಧಿತನಾದನು. ನೀರಿನ ತಟಾಕವೊಂದನ್ನು ಅವನು ಹುಡುಕುತ್ತಿರುವಾಗ ಸುಪ್ರಸಿದ್ಧವಾದ ಶಮೀಕ ಋಷಿಗಳ ಆಶ್ರಮವನ್ನು ಪ್ರವೇಶಿಸಿದನು ಮತ್ತು ಮುಚ್ಚಿದ ಕಣ್ಣುಗಳೊಂದಿಗೆ ಮೌನವಾಗಿ ಕುಳಿತಿದ್ದ ಋಷಿಗಳನ್ನು ನೋಡಿದನು. ಶಮೀಕ ಋಷಿಗಳ ಇಂದ್ರಿಯಗಳು, ಉಸಿರು, ಮನಸ್ಸು, ಬುದ್ಧಿ ಎಲ್ಲವೂ ಭೌತಿಕ ಕಾರ್ಯಗಳನ್ನು ನಿಗ್ರಹಿಸಿದ್ದವು. ಅವರು ಯೋಗ ಸಮಾಧಿಯಲ್ಲಿ ಕುಳಿತಿದ್ದರು. ಬಾಯಾರಿಕೆಯಿಂದ ಗಂಟಲು ಒಣಗಿದ ಪರೀಕ್ಷಿತ ಮಹಾರಾಜನು ಮುನಿಗಳನ್ನು ನೀರು ಬೇಕೆಂದು ಕೇಳಿದನು. ಆಸನ, ಸ್ಥಳ,
ಪಾನೀಯ, ಮಧುರ ವಚನ ಇವುಗಳಿಂದ ತನ್ನನ್ನು ಔಪಚಾರಿಕವಾಗಿ ಸ್ವಾಗತಿಸದ ಕಾರಣ ತನ್ನನ್ನು ಉಪೇಕ್ಷಿಸಲಾಗಿದೆ ಎಂದು ಪರೀಕ್ಷಿತನು ಭಾವಿಸಿದನು. ಆ ಭಾವನೆಯಿಂದ ರಾಜ ಪರೀಕ್ಷಿತನು ಕೋಪಯುಕ್ತನಾದನು. ಶಮೀಕ ಋಷಿಗಳ ಬಗ್ಗೆ ಮಹಾರಾಜ ಪರೀಕ್ಷಿತನಿಗೆ ಉಂಟಾದಂತಹ ಕೋಪ ಮತ್ತು ಅಸೂಯೆಗಳು ಪೂರ್ವಸಂಭೂತವಾಗಿರಲಿಲ್ಲ. ಹಸಿವೆ ಮತ್ತು ಬಾಯಾರಿಕೆಗಳು ಆ ಪರಿಸ್ಥಿತಿಯನ್ನು ಉಂಟುಮಾಡಿದ್ದವು. ಹಾಗೆ ಅವಮಾನಿತನಾದಂತಹ ಪರೀಕ್ಷಿತ ಮಹಾರಾಜನು ಸತ್ತ ಹಾವೊಂದನ್ನು ತನ್ನ ಬಿಲ್ಲಿನಿಂದ ಎತ್ತಿ ಶಮೀಕ ಋಷಿಯ ಭುಜದ ಮೇಲೆ ಹಾಕಿದನು. ಆಮೇಲೆ ತನ್ನ ಅರಮನೆಗೆ ಹಿಂದಿರುಗಿದನು. ಅರಮನೆಗೆ ಹಿಂದಿರುಗಿದಂತಹ ಪರೀಕ್ಷಿತ ಮಹಾರಾಜನು ತನ್ನೊಳಗೆ ವಿಚಾರ ವಿಮರ್ಶೆ ನಡೆಸಿದನು. ಆ ಋಷಿಯು ಇಂದ್ರಿಯಗಳನ್ನು ಏಕಾಗ್ರಗೊಳಿಸಿ ಕಣ್ಣು ಮುಚ್ಚಿ ನಿಜವಾಗಿ ಧ್ಯಾನಮಗ್ನನಾಗಿದ್ದಾನೋ ಅಥವಾ ತನಗಿಂತ ಕಡಿಮೆ ಅಂತಸ್ತಿನ ಕ್ಷತ್ರಿಯ ರಾಜನನ್ನು ಸ್ವಾಗತಿಸುವ ಸನ್ನಿವೇಶದಿಂದ ತಪ್ಪಿಸಿಕೊಳ್ಳಲು ಸುಳ್ಳು ಸಮಾಧಿಯನ್ನು ನಟಿಸಿದನೋ ಎಂದು ತನ್ನೊಳಗೇ ವಿಚಾರ ವಿಮರ್ಶೆ ನಡೆಸಿದನು. ಶಮೀಕ ಋಷಿಗಳಿಗೆ ಶೃಂಗಿ ಎಂಬ ಹೆಸರಿನ ತೇಜಸ್ವಿಯಾದ ಮಗನೊಬ್ಬನು ಇದ್ದನು. ಆ ಹುಡುಗನು ಅನನುಭವಿಗಳಾದ ಇತರ ಹುಡುಗರೊಂದಿಗೆ ಆಟವಾಡುತ್ತಿರುವಾಗ ರಾಜನಿಂದ ತನ್ನ ತಂದೆಗೆ ಉಂಟಾದ ಬಾಧೆಯನ್ನು ತಿಳಿದು ತಕ್ಷಣವೇ ಈ ರೀತಿ ನುಡಿದನು: ಸೇವಕರು ಪಾಲಿಸಬೇಕಾದ ತತ್ವಗಳನ್ನು ತೊರೆದು ಕಾಗೆಗಳಂತೆ ಮತ್ತು ಬಾಗಿಲು ಕಾಯುವ ನಾಯಿಗಳಂತೆ ತಮ್ಮ ಯಜಮಾನರ ವಿರುದ್ಧ ಪಾಪಾಚರಣೆಯಲ್ಲಿ ತೊಡಗಿರುವ ಕ್ಷತ್ರಿಯ ವರ್ಗದ ಪಾಪಗಳನ್ನು ನೋಡಿರಿ. ಇಂತಹ ಕ್ಷತ್ರಿಯರನ್ನು ನಾನು ಈಗಲೇ ದಂಡಿಸುತ್ತೇನೆ. ಕೋಪದಿಂದ ಕೆಂಪಾದ ಕಣ್ಣುಳ್ಳ ಋಷಿಕುಮಾರನು ತನ್ನ ಕ್ರೀಡಾ ಸಂಗಾತಿಗಳೊಂದಿಗೆ ಮಾತನಾಡುತ್ತಾ ಕೌಶಿಕಾ ನದಿಯ ಜಲವನ್ನು ಸ್ಪರ್ಶಿಸಿ ಮುಂದಿನ ಮಾತಿನ ಸಿಡಿಲುಗಳನ್ನು ಪ್ರಯೋಗಿಸಿದನು. ಇಂದಿನಿಂದ ಸರಿಯಾಗಿ 7ನೇ ದಿನ ಒಂದು ಸರ್ಪ ಪಕ್ಷಿಯು ನನ್ನ ತಂದೆಯನ್ನು ಅವಮಾನಿಸಿ ಶಿಷ್ಟಾಚಾರವನ್ನು ಭಂಗ ಮಾಡಿದ ಆ ವಂಶದ ಅತ್ಯಂತ ಕಳಂಕಪ್ರಾಯನಾದವನನ್ನು ಕಚ್ಚುತ್ತದೆ. ಪರೀಕ್ಷಿತ ಮಹಾರಾಜನನ್ನು ಈ ರೀತಿ ಶಪಿಸಿದ ಮೇಲೆ ಆಶ್ರಮಕ್ಕೆ ಹಿಂದಿರುಗಿ ತನ್ನ ತಂದೆಯ ಕೊರಳಿನಲ್ಲಿದ್ದ ಹಾವನ್ನು ಕಂಡನು ಮತ್ತು ದುಃಖದಿಂದ ದೊಡ್ಡ ಧ್ವನಿಯಲ್ಲಿ ರೋದಿಸಿದನು. ಶಮೀಕ ಋಷಿಗಳು ತಮ್ಮ ಪುತ್ರನ ರೋದನವನ್ನು ಕೇಳಿ ನಿಧಾನವಾಗಿ ಕಣ್ಣು ತೆರೆದು ತಮ್ಮ ಕೊರಳಿನಲ್ಲಿದ್ದ ಸತ್ತ ಹಾವನ್ನು ನೋಡಿದರು. ಅವರು ಆ ಸತ್ತ ಹಾವನ್ನು ಪಕ್ಕಕ್ಕೆ ಎಸೆದು ತನ್ನ ಮಗನನ್ನು ಕುರಿತು ಅವನ ಅಳುವಿನ ಕಾರಣವೇನೆಂದು, ಯಾರಾದರೂ ಅವನಿಗೆ ತೊಂದರೆ ಉಂಟು ಮಾಡಿದರೆ ಎಂದು ಕೇಳಿದರು. ಆಗ ಶೃಂಗಿಯು ನಡೆದ ಎಲ್ಲ ವಿಚಾರಗಳನ್ನು ತನ್ನ ತಂದೆಯಾದ ಶಮೀಕ ಋಷಿಗಳಿಗೆ ವಿವರಿಸಿದನು. ಸಕಲ ಮಾನವರಲ್ಲಿ ಶ್ರೇಷ್ಠನಾಗಿದ್ದ ಆ ಮಹಾರಾಜ ಪರೀಕ್ಷಿತನು ಶಿಕ್ಷಾರ್ಹನಲ್ಲವಾಗಿದ್ದರೂ ತನ್ನ ಮಗನಿಂದ ಶಪಿತನಾದನು ಎಂದು ತಂದೆಯಾದ ಶಮೀಕ ಋಷಿಯು ಪಶ್ಚಾತ್ತಾಪವನ್ನು ಪಡೆತೊಡಗಿದರು. ಅಯ್ಯೋ, ಎಂತಹ ಮಹಾಪಾಪ ಕಾರ್ಯವು ನನ್ನ ಮಗನಿಂದ ನಡೆಯಿತಲ್ಲ! ಕ್ಷುಲ್ಲಕವಾದ ತಪ್ಪಿಗಾಗಿ ಮಹಾರಾಜನಿಗೆ ಬಹುದೊಡ್ಡ ಶಿಕ್ಷೆಯನ್ನು ನೀಡಲಾಗಿದೆ. ಎಲೆ ಪುತ್ರನೇ, ನಿನ್ನ ಬುದ್ಧಿಯು ಅಪ್ರಬುದ್ಧವಾದುದು. ಆದುದರಿಂದಲೇ ನಿನಗೆ ಮನುಷ್ಯ ಜೀವಿಗಳಲ್ಲಿ ಶ್ರೇಷ್ಠನಾದ ದೇವೋತ್ತಮ ಪರಮಪುರುಷನಿಗೆ ಸಮಾನನಾದ ರಾಜನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಸಾಮಾನ್ಯ ವ್ಯಕ್ತಿಯ ಜೊತೆಗೆ ಅವನಿಗೆ ಸಮಾನ ಎಂಬಂತೆ ರಾಜನನ್ನು ಕಾಣತಕ್ಕದ್ದಲ್ಲ. ರಾಜನ ಅಪಾರ ತೇಜಸ್ಸಿನಿಂದ ರಕ್ಷಿತರಾಗಿ ರಾಜ್ಯದ ಪ್ರಜೆಗಳು ಸಂಪದ್ಭರಿತರಾಗಿ ಜೀವಿಸುತ್ತಾರೆ. ನನ್ನ ಪ್ರೀತಿಯ ಪುತ್ರನೇ, ರಾಜರು ರಥಚಕ್ರಧಾರಿಯಾದ ಭಗವಂತನನ್ನು ಪ್ರತಿನಿಧಿಸುತ್ತಾರೆ. ರಾಜಪದ್ಧತಿಯು ನಾಶವಾದಾಗ ಇಡೀ ಜಗತ್ತು ಕಳ್ಳಕಾಕರಿಂದ ತುಂಬಿ ಹೋಗುತ್ತದೆ. ಆ ಕಳ್ಳಕಾಕರು ಚದುರಿದ ಕುರಿಗಳಂತಿರುವ ಅರಕ್ಷಿತ ಪ್ರಜೆಗಳನ್ನು ಒಮ್ಮೆಗೇ ನಾಶ ಮಾಡುತ್ತಾರೆ. ಶಮೀಕ ಋಷಿಯು ತನ್ನ ಪುತ್ರನಾದ ಶೃಂಗಿಯು ಮಾಡಿದ ಪಾಪಕ್ಕಾಗಿ ವಿಷಾದಿಸಿದನು. ರಾಜನು ತನಗೆ ಮಾಡಿದ್ದ ಅಪಮಾನವನ್ನು ಅವನು ಎಂದಿಗೂ ಗಂಭೀರವಾಗಿ ಪರಿಗಣಿಸಲಿಲ್ಲ. ತೇಜಸ್ವಿಯಾದ ಬ್ರಾಹ್ಮಣನಿಗೆ ಅಪಮಾನ ಮಾಡಿದ ಕಾರಣದಿಂದಾಗಿ ಮಹಾರಾಜ ಪರೀಕ್ಷಿತನು ಕೂಡ ಖಿನ್ನನಾಗಿದ್ದನು. ಮಹಾರಾಜ ಪರೀಕ್ಷಿತನು ಈ ರೀತಿಯಾಗಿ ಯೋಚಿಸಿದನು: ಪರಮಪ್ರಭುವಾದ ಭಗವಂತನ ಆಜ್ಞೆಗಳನ್ನು ಉಪೇಕ್ಷಿಸಿದ್ದಕ್ಕಾಗಿ ಸದ್ಯದಲ್ಲೇ ನನಗೆ ಕಷ್ಟಕ್ಲೇಶಗಳು ಉಂಟಾಗುವುದು ಖಂಡಿತ. ಆ ವಿಪತ್ತು ಈಗಲೇ ಬರಲಿ ಎಂದು ನಾನು ಸಂಕೋಚವಿಲ್ಲದೆ ಅಪೇಕ್ಷೆ ಪಡುತ್ತೇನೆ. ಬ್ರಾಹ್ಮಣ ಸಂಸ್ಕೃತಿ, ಭಗವತ್ ಪ್ರಜ್ಞೆ ಮತ್ತು ಗೋರಕ್ಷಣೆಯನ್ನು ಉಪೇಕ್ಷಿಸಿದ ನಿಮಿತ್ತ ನಾನೊಬ್ಬ ಅನಾಗರಿಕ ಮತ್ತು ಪಾಪಿಷ್ಟ. ಆದ್ದರಿಂದ ನನ್ನ ಸಾಮ್ರಾಜ್ಯ, ಬಲ ಮತ್ತು ಐಶ್ವರ್ಯಗಳೆಲ್ಲವೂ ಬ್ರಾಹ್ಮಣನ ಕೋಪಾಗ್ನಿಯಿಂದ ಭಸ್ಮವಾಗಲಿ ಎಂದು ಬಯಸುತ್ತೇನೆ. ದೊರೆಯು ಈ ರೀತಿಯಾಗಿ ಪಶ್ಚಾತ್ತಾಪ ಪಡುತ್ತಿರುವಾಗ ಋಷಿಪುತ್ರನೊಬ್ಬನ ಶಾಪದಿಂದಾಗಿ ಪಕ್ಷಿ ಸರ್ಪವೊಂದು ಕಚ್ಚಿ ತಾನು ಸಾಯುವೆನೆಂಬ ತನ್ನ ಸನ್ನಿಹಿತವಾದ ಮರಣವಾರ್ತೆಯನ್ನು ಕೇಳಿದನು. ಪರೀಕ್ಷಿತ ಮಹಾರಾಜನು ಇದನ್ನು ಶುಭ ಸಮಾಚಾರವೆಂದೇ ಸ್ವೀಕರಿಸಿದನು. ಏಕೆಂದರೆ ಅದು ಲೌಕಿಕ ವಿಷಯಗಳ ಬಗ್ಗೆ ತನ್ನಲ್ಲಿ ಉದಾಸೀನ ಮನೋಭಾವ ಉಂಟಾಗುವುದಕ್ಕೆ ಕಾರಣವಾಗಿತ್ತು. ಪರೀಕ್ಷಿತ ಮಹಾರಾಜನು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಚಿತ್ತವನ್ನು ಕೇಂದ್ರೀಕರಿಸಿ ಗಂಗೆಯ ತಟದಲ್ಲಿ ದೃಢವಾಗಿ ಕುಳಿತನು.
ಏಕೆಂದರೆ ಕೃಷ್ಣನ ದಿವ್ಯ ಪ್ರೇಮ ಸೇವೆಯು ಇತರ ಎಲ್ಲ ವಿಧಾನಗಳನ್ನು ಮೀರಿಸುವಂತಹ ಮಹಾನ್ ಸಾಧನೆಯಾಗಿದೆ. ಈ ರೀತಿಯಾಗಿ ಗಂಗೆಯ ತಟದಲ್ಲಿ ಬಂದು ಕುಳಿತಂತಹ ಮಹಾರಾಜ ಪರೀಕ್ಷಿತನು ಮುಂದೆ ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.